ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ಸುಕುಮಾರ ಸ್ವಾಮಿ ಕತೆ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಬರೆದಿರುವ ಈ ಕಥೆಯ ಒಂದು ಸಾರಾಂಶವನ್ನು ನಾವಿಲ್ಲೀಗ ಪ್ರಸ್ತುತ ಪಡಿಸುತ್ತವನೇ. ಈ ಶಿವಕೋಟ್ಯಾಚಾರ್ಯ ಪಂಪಯುಗದಲ್ಲಿ ರಚಿತವಾದ ಒಂದೇ ಒಂದು ಗದ್ಯ ಗ್ರಂಥವೆಂದರೆ ಒಡ್ಡಾರಾಧನೆ. ಇದನ್ನು ರಚಿಸಿದವರು ಶಿವಕೋಟ್ಯಾಚಾರ್ಯ. ಇವರ ಕಾಲ ಸುಮಾರು ಕ್ರಿಸ್ತಶಕ 920ರ ಸರಿಹದ್ದಿನಲ್ಲಿದೆ. ಶ್ರೇಷ್ಠ ಜೈನ ಕವಿಯಾದ ಶಿವಕೋಟ್ಯಾಚಾರ್ಯರು ಹಳೆಗನ್ನಡದಲ್ಲಿ ಸುಂದರವಾದ ಗದ್ಯ ಕಾವ್ಯವನ್ನು ರಚಿಸಿದರು. ಈ ಕಥಾ ಗ್ರಂಥದಲ್ಲಿ 19 ಮಹಾತ್ಮರ ಜೀವನದ ಕಥೆಗಳಿವೆ. ಕಥಾ ಕೋಶವೆಂದೇ ಈ ಗ್ರಂಥದ ಪ್ರಸಿದ್ಧವಾಗಿದೆ. ಈ ಕಾವ್ಯವು 9ನೇ ಶತಮಾನದ ನಂತರದಲ್ಲೇ ರಚಿತವಾಗಿರಬೇಕೆಂದು ವಿಮರ್ಶಕರು ತಿಳಿಸಿದ್ದಾರೆ. ಈ ಕಥೆಯ ಒಂದು ಸುಕುಮಾರ ಸ್ವಾಮಿ ಕತೆ ಒಡ್ಡಾರಾಧನೆ. ಈ ಕಥೆಯ ಆಶಯ ಈ ರೀತಿ ಇದೆ. ಕ್ರಿಯೆಗಳು ಪದಗಳಿಂದ ಜೋರಾಗಿ ಮಾತಾಡುತ್ತವೆ. ಗಾದೆ ಮಾತು. ಶಿವಕೋಟ್ಯಾಚಾರ್ಯ ಗದ್ಯದ ಶೈಲಿಯಲ್ಲಿ ಇದರಲ್ಲಿ ಗಮನಿಸಬಹುದು. ಕನ್ನಡದ ನಾಡಿನ ಪ್ರಾಚೀನ ಸಂಸ್ಕೃತಿ, ರಾಜ್ಯದ ಆಡಳಿತ ವ್ಯವಸ್ಥೆ, ದೊರೆಯುವ ಮಂತ್ರಿ ಮಕ್ಕಳ ಜೊತೆ ವರ್ತನೆ ಮಾಡಿದ ರೀತಿ, ದೊರೆಯ ಕಾರ್ಯನಿರ್ವಹಣೆ ತಿಳಿಯಲು ಈ ಕಥೆಗಳು ಸಹಾಯಕವಾಗಿವೆ. ವಿದ್ವಾಂಸನ ಮಕ್ಕಳಾದರೂ ವಿದ್ಯಾವಂತರಾಗದೆ ಎಲ್ಲರಿಂದ ಅವಮಾನಕ್ಕೆ ಒಳಗಾದಾಗ ತಾಯಿ ತನ್ನ ಮಕ್ಕಳನ್ನು ಸೋದರರ ಬಳಿ ಕಲಿಸಿದಾಗ ಸೂರ್ಯಮಿತ್ರನು ನಿರ್ವಹಿಸಿದ ಕಾರ್ಯದ ಚತುರತೆ, ಉಪಾಯ ಮೊದಲಾದ ಮೌಲ್ಯಗಳು ಪ್ರಸ್ತುತ ಈ ಪಾಠದ ಆಶಯವಾಗಿದೆ. ಈ ಪಾಠ ಅಥವಾ ಈ ಒಂದು ಕಥೆಯ ಸಾರಾಂಶ ಈ ರೀತಿ ಇದೆ. ಜಂಬೂದ್ವೀಪ ಭರತ ಕ್ಷೇತ್ರದಲ್ಲಿ ಹೊಸ್ತ ಎಂಬ ನಾಡಿತ್ತು. ಪಟ್ಟಣದ ಹೆಸರು ಕೌಶಂಬಿ. ಆ ಪಟ್ಟಣವನ್ನು ಅತಿಬಲ ಎಂಬ ರಾಜ ಆಳುತ್ತಿದ್ದನು. ಅವನ ಹೆಂಡತಿ ಮನೋಹರಿ ಸತ್ಯ, ಶುಚಿತ್ವ, ಸದಾಚಾರಗಳಿಂದ ಕೂಡಿದ್ದಳು. ಅತ್ಯಂತ ರೂಪ ಸೌಂದರ್ಯದಿಂದಲೂ ಸೌಭಾಗ್ಯ, ಕಾಂತಿ, ಹಾವಭಾವ, ವಿಲಾಸ, ವಿಭ್ರಮಗಳು ಉಳ್ಳವಳಾಗಿದ್ದಳು. ಅಂತೂ ಅವರಿಬ್ಬರು ತಮ್ಮ ಪ್ರೀತಿಯ ವಿಷಯಗಳಲ್ಲಿ ಸುಖವನ್ನು ಅನುಭವಿಸುತ್ತಾ ಇದ್ದರು. ಆ ಅರಸನ ಮಂತ್ರಿ ಸೋಮಶರ್ಮನು. ಒಬ್ಬ ರಾಜನ ಮಂತ್ರಿ ಸೋಮಶರ್ಮನು ಮತ್ತು ಅವನ ಪತ್ನಿ ಕಾಶ್ಯಪೆ. ಅವರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಇಬ್ಬರು ಮಕ್ಕಳಿದ್ದರು. ಇವರು ತಂದೆ ತಾಯಿ ಮಾತನ್ನು ಕೇಳುತ್ತಿರಲಿಲ್ಲ. ಸಪ್ತನ ವ್ಯಸನಗಳ ಬೇಟೆ, ಜೂಜು, ಮಾಂಸ ಸೇವನೆ, ಮದ್ಯಪಾನ, ವೇಶ್ಯಾವಾಟಿಕೆ, ಕಳ್ಳತನ, ದುರ್ವಾಕ್ಯ ಇಂತಹ ಸಪ್ತ ವ್ಯಸನಗಳಿಗೆ ಬಲಿಯಾಗಿದ್ದರು. ವೇದಶಾಸ್ತ್ರಗಳನ್ನು ಕಲಿಯಲಿಲ್ಲ ಮತ್ತು ಹಲವು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಆಸ್ತಿಯನ್ನೆಲ್ಲ ಹಾಳು ಮಾಡಿಕೊಂಡಿದ್ದರು. ತಂದೆ ತೀರಿ ಹೋದ ಮೇಲೆ ರಾಜ ಅತಿಬಲ ಇವರನ್ನು ಕರೆಸಿ, ನೀವು ಯಾವ ವಿದ್ಯೆಯನ್ನು ಬಲ್ಲಿರಿ ಎಂದು ಕೇಳಿದಾಗ ಅವರು ಯಾವ ಉತ್ತರನು ಕೊಡಲು ಸಿದ್ಧವಿರಲಿಲ್ಲ. ಆದ್ದರಿಂದ ರಾಜನು ಅವರನ್ನು ಅವಮಾನಿಸಿ ಓಡಿಸಿ ಬೇರೆ ಯೋಗ್ಯನಾದವನು ಮಂತ್ರಿ ಮಾಡಿಕೊಂಡನು. ಅವಮಾನಗೊಂಡ ಅಣ್ಣ ತಮ್ಮಂದಿರು ವಿದ್ಯೆ ಕಲಿಯಲು ನಿರ್ಧರಿಸಿ ತಮ್ಮ ತಾಯಿಯನ್ನು ಕೇಳಿಕೊಳ್ಳುತ್ತಾರೆ. ಆಗ ತಾಯಿ ಮಗಧ ದೇಶದಲ್ಲಿರುವ ತನ್ನ ಅಣ್ಣ ಸೂರ್ಯಮಿತ್ರನ ಬಳಿ ಹೋಗಿ ವಿದ್ಯೆ ಕಲಿಯಲು ಕೇಳಿ ಒಂದು ಪತ್ರವನ್ನು ಬರೆದು ಕೊಡುತ್ತಾಳೆ. ಅಣ್ಣಂದಿರು ರಾಜಗೃಹದಲ್ಲಿರುವ ಸೂರ್ಯಮಿತ್ರನ ಬಳಿ ಹೋಗಿ ಪತ್ರವನ್ನು ಕೊಡುತ್ತಾರೆ. ಪತ್ರ ಓದಿದ ಸೂರ್ಯಮಿತ್ರನು ತನ್ನ ಭಾವ ಮತ್ತು ತಂಗಿಯ ಪರಿಸ್ಥಿತಿಯನ್ನು ಅರಿತು, ಆದರೆ ಅವರ ಸೊಕ್ಕನ್ನು ಮುರಿಯಲು ತಾನು ಅವರ ಮಾವನಲ್ಲ ಎಂದು ಅಗ್ನಿಭೂತಿ ವಾಯುಮೂರ್ತಿಗೆ ಹೇಳುತ್ತಾರೆ. ಕೇವಲ ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ನಾನು ವಿದ್ಯೆಯನ್ನು ಕಲಿಸುವುದಾಗಿ ಹೇಳುತ್ತಾನೆ. ಅಗ್ನಿಭೂತಿ ಮತ್ತು ವಾಯುಭೂತಿ ಒಪ್ಪಿಕೊಳ್ಳುತ್ತಾರೆ. ಸೂರ್ಯಮಿತ್ರ ಕಟ್ಟುನಿಟ್ಟಾಗಿ 7 ರಿಂದ 8 ವರ್ಷಗಳ ಕಾಲ ಅವರಿಗೆ 4 ವೇದಗಳನ್ನು, ವೇದದ 6 ಅಂಗಗಳಾದ ಶ್ಲೀಷ್ಕ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯಗಳನ್ನು 18 ಧರ್ಮಶಾಸ್ತ್ರಗಳು ಕಲಿಸಿದನು. ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ ಶಾಸ್ತ್ರ, ಶಬ್ದಕೋಶ, ಕಾವ್ಯನಾಟಕ, ಕೌಟಿಲ್ಯನ ಅರ್ಥಶಾಸ್ತ್ರ, ಸಮುದ್ರಿಕ ಶಾಸ್ತ್ರ, ಶಾಲಿಹೋತ್ರ ಋಷಿ
ಅಶ್ವಶಾಸ್ತ್ರ, ಫಲಕಾಪ್ಯ ಕೃಷಿ, ಪರಿಣಿತವಾದ ಗಜಶಾಸ್ತ್ರ, ಅನಿತ ಎಂಬ ವೈದ್ಯಶಾಸ್ತ್ರ, ಚರಕ ಅಶ್ಲಿತ ಎಂಬ ಗ್ರಂಥಗಳನ್ನು, ವಾಟಿಕನ ಅಷ್ಟಾಂಗ ಹೃದಯ ಸುಚಿತ್ರ ಗ್ರಂಥ ಬಿಡುವಂತಹ ಅಥವಾ ಕೃಷ್ಣಲವದ ಪಾನಕ್ಕೆ ಸಂಬಂಧಿಸಿದ ವೈದ್ಯ ಮನುಷ್ಯನ ವೈದ್ಯಗಳನ್ನು ಕಲಿಸಿದನು. ಜ್ಯೋತಿಷ್ಯ, ಮಂತ್ರವಾದ ಮುಂತಾದ ಎಲ್ಲ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಕಲಿಸಿ ಅವರನ್ನು ಯೋಗ್ಯರಾಗಿ ಮಾಡಿದನು. ವಿದ್ಯಾಭ್ಯಾಸ ಮುಗಿದ ನಂತರ ಅವರು ಹಿಂತಿರುಗಲು ಸಿದ್ಧರಾದಾಗ ಸೂರ್ಯಮಿತ್ರನಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು, ತಾವು ಈ ಹಿಂದೆ ಮಾಡಿದ ತಪ್ಪಿನಿಂದ ಮತ್ತೆ ದುರಂಕಾರಿಗಳಾಗಬಾರದು. ನಾನು ನಿಮ್ಮ ಮಾವನೇ, ಆದರೆ ನಿಮಗೆ ಮುಂಚೆ ಗೊತ್ತಿದ್ರೆ ನೀ ಎಲ್ಲವನ್ನು ಕಲಿಯುತ್ತಿಲಕ್ಕೆ ಸಾಧ್ಯವಾಗುತ್ತಿಲ್ಲ ಅಂತೇಳಿ ಅವರನ್ನು ಒಪ್ಪಿಸಿ ಅವರನ್ನೆಲ್ಲ ವಿವರಿಸಿ ಮನೆಗೆ ಕಳಿಸುತ್ತಾನೆ. ಇದನ್ನು ಕೇಳಿದ ಅಗ್ನಿಭೂತಿ ಸಂತೋಷ ಪಡುತ್ತಾನೆ. ಆದರೆ ವಾಯುಭೂತಿ ತಮಗೆ ಮಾಡಿದ ಅವಮಾನ ಮತ್ತು ಉಪವಾಸಗಳು ನೆನೆದು ಸೂರ್ಯಮಿತ್ರನ ಮೇಲೆ ಕೋಪಗೊಂಡುತ್ತಾನೆ. ಇಬ್ಬರು ತಮ್ಮ ಊರಾದ ಕೌಶಂಬಿಗೆ ಹಿಂತಿರುಗುತ್ತಾರೆ. ಅಲ್ಲಿ ರಾಜನಾದ ಅತಿಬಲನನ್ನು ಭೇಟಿಯಾಗಿ ತಮ್ಮ ಪಾಂಡಿತ್ಯ, ತಾವು ಓದಿದ ಗ್ರಂಥಗಳನ್ನು, ತಾವು ಕಲಿತ ವಿದ್ಯೆಗಳನ್ನು ಎಲ್ಲವನ್ನು ಪ್ರದರ್ಶಿಸಿ ಅವರು ಆ ಒಂದು ಕೌಶಂಬಿ ರಾಜ್ಯಕ್ಕೆ ಅವರು ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಅತಿಬಲ, ವಾಯುಭೂತಿ ಮತ್ತು ಅಗ್ನಿಭೂತಿ.